ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜಧರುಡ ಶ್ರೀನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಭಾರತವನ್ನು ಒಂದು ಸಾರ್ವಭೌಮವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ರಾಷ್ಟ್ರದ ಏಕತೆಯನ್ನು ಈ ಸಂವಿಧಾನವನ್ನು ಗ್ರಾಮಾಂತರವಾಗಿರ್ತಕ್ಕಂಥ ಪ್ರತಿ ಹಳ್ಳಿಯಲ್ಲಿಯೂ ತಿಳಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಸೇರಿ ಈ ಒಂದು ಸಂವಿಧಾನ ಜಾಥಾ ಅಂತ ಹೇಳಿ ಆ ರಥವನ್ನು ಹೊರಡಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಾಲೂಕಿಗೆ ಭೇಟಿ ಕೊಟ್ಟು ಆ ತಾಲೂಕಿನಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವುದಕ್ಕೆ ಕೆಲಸವನ್ನು ಮಾಡಿ, ಯಾವುದಾದ್ರೂ ರಾಜ್ಯದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ತಿಳಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟವರು ನಮ್ಮ ರಾಜ್ಯ ಗೌರವಾನ್ವಿತ ಮಂತ್ರಿ ಬಂಧುಗಳ ಇವತ್ತು ಒಟ್ಟಿಗೆ ತಾವುಗೆ ಸರ್ಕಾರಿ ಶಾಲೆಗಳಲ್ಲಿ ಬಹುಶಃ ಆ ಮಕ್ಕಳು ದಾಖಲಾತಿ ಕೂಡ ಕಡಿಮೆ ಆಗ್ತಾ ಇದೆ, ಮತ್ತೆ ರಿಸಲ್ಟ್ ಕೂಡ ನಾವು ಅಂದುಕೊಂಡ ರೀತಿಯಲ್ಲಿ ಬರ್ತಾ ಇದೆ. ಬಹುಶಃ ಕಾರಣ ಇರ್ಬೋದು, ಮಕ್ಕಳು ಸರಿಯಾಗಿ ಶಾಲೆಗೆ ಬರದೇ ತೆಗೆದಿರ್ಬೋದು, ಮಕ್ಕಳಲ್ಲಿ ಕಲಿಯುವಂಥ ಶ್ರದ್ಧೆ ತೆಗೆದಿರ್ಬೋದು, ಇವೆಲ್ಲ ಕಾರಣ ಇದ್ದಾವೆ. ಅದನ್ನು ಅರ್ಥ ಆಗುತ್ತೆ. ಕಳೆದ 12 ವರ್ಷಗಳ ಕಾಲ ಈ ಭಾಗದ ಶಾಸನ ಇದ್ದೇನೆ. ಅನೇಕ ಶಾಲೆಗಳನ್ನು ಕೂಡ ಹೊಸದಾಗಿ ಮಂಜೂರು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹಾಗೆ ನಿಮ್ಮೊಟ್ಟಿಗೆ ಸೇರಿಕೊಂಡು ಮಕ್ಕಳಿಗೆ ಹೆಚ್ಚು ವಿದ್ಯಾಭ್ಯಾಸ ಕೊಡಲಿಕ್ಕೆ ನಿಮ್ಮೊಟ್ಟಿಗೆ ಸೇರಿಕೊಂಡು ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಅನೇಕ ಸಂದರ್ಭಗಳಲ್ಲಿ ತಾವೆಲ್ಲಷ್ಟೇ ಹೇಳ್ತೇನೆ, ಇವತ್ತು ತಾವೆಲ್ಲ ಕೂಡ ಬಹಳಷ್ಟು ಈ ಹೈಸ್ಕೂಲ್ನಲ್ಲಿ ಪಾಠ ಮಾಡ್ತೀಯಲ್ಲ, ಬಹಳಷ್ಟು ಕಠಿಣವಾದ ಕೆಲಸ. ಯಾಕಂದರೆ ಪ್ರೌಢಾವಸ್ಥೆಯ ಮಕ್ಕಳು ನಾನಾ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಏಕಾಏಕಿ ಕಾಲೇಜಿಗೆ ಸ್ಕೂಲ್ಗೆ ಹೋಗಾಗದೆ ನೀವು ಆ ಸಬ್ಜೆಕ್ಟನ್ನು ಪಾಠ ಮಾಡಬೇಕು ಅಂದರೆ ನೀವೆಲ್ಲ ತಯಾರಾಗಿ ಮೊದಲು ಅವರು ಏನು ಕೇಳ್ತಾರೋ ಆ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡಲಿಕ್ಕೆ ತಯಾರಾಗಿ ಹೋಗಲಾಗ್ತದೆ. ಎಲ್ಲ ಇವತ್ತು ಅನೇಕ ಹೈಸ್ಕೂಲ್ ಬಿಲ್ಡಿಂಗ್ಸ್, ಉದಾಹರಣೆಗೆ ನಮ್ಮ ಜೂನಿಯರ್ ಕಾಲೇಜ್ ಬಿಲ್ಡಿಂಗನ್ನು ಹೊಸದಾಗಿ ಕೆಲವೆಲ್ಲ ಕಟ್ತಾ ಇದ್ದೀವಿ. ಬೂದಿಕೋಟೆ ಪ್ರೌಢಶಾಲೆ ಕಟ್ಟಿದ್ದೀನಿ, ಕಾಮಸೌಡ ಕಟ್ಟಿದ್ದೀನಿ, ದೊಡ್ಡಜಿನಲ್ಲಿ ಕಟ್ಟಿದ್ದೀನಿ, ಕಾರಮಂಗಲ ಕಟ್ಟಿದ್ದೀನಿ, ಮಾಧವಮಂಗಲದಲ್ಲಿ ರಿವೇಷನ್ ಮಾಡಿದ್ದೀನಿ. ನನ್ನ ಭಾಗದಲ್ಲಿ ಯಾವೆಲ್ಲ ಪ್ರೌಢಶಾಲೆಯೋ ದೋಣಗಳು ಕಟ್ಟಿದ್ದೇನೆ,
ಒಂದು ನಮ್ಮ ಬೋಡಿನಹಳ್ಳಿಯಲ್ಲಿ ಒಂದು ಶಾಲೆ ಆರ್ಥಿಕ ಆದಷ್ಟು ಬೇಗ ಆ ಶಾಲೆಯನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ತೃಪ್ತಿಕರವಾಗಿಲ್ಲ. ಕಳೆದ ಬಾರಿಯದ್ದು ಬಹಳ ಕಡಿಮೆ ಇತ್ತು. ಗ್ರಾಮಾಂತರ ತಗೊಳ್ಳಿ, ಖರಮ್ನಲ್ಲಿ 90%, ಕೊಲ್ಲಲ್ಲಿ 80%. ಅದು ವಿಶೇಷವಾಗಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೂನಿಯರ್ ಕಾಲೇಜ್ ಆಗ್ಬೋದು, ಗರ್ಲ್ಸ್ ಕಾಲೇಜ್ ಆಗ್ಬೋದು, ಆ ಮಟ್ಟಕ್ಕೆ ಯಾಕೋ ಫೀಸ್ಗೆ ರೇಟ್ ಬರ್ತಾ ಇಲ್ಲ ಇರ್ಬೋದು. ವಿಚಾರಣೆ ಮಾಡಿದಾಗ ಅದೇ ಶಿಕ್ಷಕರು ಹೇಳಿದರು, ಸರ್ ಎಲ್ಲ ಶಾಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಕ್ಯಾಮ್ರಾ ಅಳವಡಿಸಿದರೆ ಆ ಕ್ಯಾಮ್ರಾ ಅಳವಡಿಸಿದ ಮಕ್ಕಳಿಗೆ ಒಂದು ಬಿಗುವಿನ ವಾತಾವರಣ ಆಗ್ತದೆ. 1ನೇ ತಾರೀಕಿಂದ ಬೆಳಗಾವಿಯಲ್ಲಿ ಸೆಷನ್ ಪ್ರಾರಂಭ ಆಗ್ತದೆ. ಆ ಸೆಷನ್ನಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಚರ್ಚೆ ಮಾಡಿ ವಿದ್ಯಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ನಾವು ಮಾತಾಡಿ ಬಹುಶಃ ಅದನ್ನು, ಯಾಕೆಂದರೆ ಕ್ಯಾಮ್ರಾ ಹಾಕ್ಬಿಟ್ರೆ ಟೀಚರ್ಸ್ಗೂ ಭಯ, ಮಕ್ಕಳಿಗೂ ಭಯ. ಸೊ ಅದನ್ನು ಸಡಿಲಿಸಬೇಕು ಅನ್ನೋದನ್ನು ಕೂಡ ಒತ್ತಾಯವನ್ನು ಮಾಡ್ತೀವಿ. ಯಾಕಂದ್ರೆ ಇರುವನ್ನು ಹೊಂದಿರತಕ್ಕಂಥ ನಾವುಗಳು ಅದರ ಅಡಿಯಲ್ಲೇ ಇರುವಂಥ ಒಂದು ಇವತ್ತು ಈ ಶೆಲ್ಟರ್ ಕಲ್ಪಿಸ್ಕೊಟ್ಟಿದ್ದಾರೆ ಅಂದರೆ 299 ಜನ ಸೇರಿ ಸದಸ್ಯರು ಸತತವಾಗಿ 2 ವರ್ಷ 11 ತಿಂಗಳು 17 ದಿವಸ ಪರಿಶ್ರಮ ಪಟ್ಟು ನಮ್ಗೆ ಕೊಟ್ಟಿದ್ದು ಅಲ್ವಾ. ಅತಿ ಉದ್ದನೆಯ ಸಂವಿಧಾನ ಯಾಕೆ ಹೇಳ್ತಾರೆ ಅಂದರೆ ಇದರಲ್ಲಿರುವಂಥ ಪದಗಳು 1,45,000 ಪದಗಳು. ಹೌದಲ್ವಾ? ಹೌದಾ? ಇವಾಗಿಂದ ಆಗುವ ಪರಿಸ್ಥಿತಿಗೆ ಅನುಗುಣವಾಗಿ ವೈವಿಧ್ಯಮಯ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೋದರೆ ಬಟ್ಟೆ, ವೇಷಭೂಷಣ, ಮುಖ, ಕಲ್ಲರು ಎಲ್ಲದರಲ್ಲಿ ವಿಭಿನ್ನತೆ ಇದೆ. ಹೌದಲ್ಲ? ಆ ವಿಭಿನ್ನತೆಗೆ ತೂಗುವಂಥ ಸಂವಿಧಾನ ಕೊಡಬೇಕಂದ್ರೆ ಆ 299 ಜನ ಎಷ್ಟು ಪರಿಶ್ರಮ ಆಗಿದ್ದಾರೆ ಅಂತೇಳಿ ಒಂದ್ಸಲ ಯೋಚನೆ ಮಾಡಿ ಅಲ್ವಾ. ಇತರೆ ರಾಷ್ಟ್ರಗಳು ಅಳವಡಿಸ್ಕೊಂಡ ಸಂವಿಧಾನ ಕನಿಷ್ಠ 18ರಿಂದ 20 ವರ್ಷಗಳಿಗೆ ಆ ಸಂವಿಧಾನನೇ ಅವರು ಮಾರ್ಪಾಡೆ ಮಾಡಿಬಿಟ್ಟಿರ್ತಾರೆ ಒಂದಷ್ಟು ರಾಷ್ಟ್ರಗಳು. ಆದರೆ 75 ವರ್ಷಗಳವರೆಗೂ ಸುದೀರ್ಘ ಕಾಲದ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು ಅದರ ಅಡಿಯಲ್ಲಿ ಇದ್ದೀವಿ. ಆದರೆ ಇತ್ತೀಚಿನ 1-2 ವರ್ಷಗಳಿಂದ ಇದಕ್ಕೆ ಒಂದು ಗೌರವ ಘನತೆ ಬರೋದರ ಸರ್ಕಾರ ನಡ್ಕೊಂಡಿದೆ ಅಂತ ಹೇಳಿದ್ರೆ, ಒಂದು ಆರ್ಟಿಕಲ್ ಓದ್ಕೊಂಡ್ಬಂದೆ, ಬೆಳಗ್ಗೆ ಓದ್ಕೊಂಡು ಬರಬೇಕಾದ್ರೆ ಆರ್ಟಿಕಲಲ್ಲಿ ಹೇಳ್ತಾರೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಸಂವಿಧಾನಗಳು ಆಗಿಂದ 18 ವರ್ಷ 19 ವರ್ಷ ಹಳೇದಾಗ್ತಿದ್ದಂಗೆ ಬೇರೆ ಬೇರೆ ಬದಲಾವಣೆಗಳು ತಗೊಳ್ತವೆ. ಆದರೆ ನಮ್ಮ ರಾಷ್ಟ್ರದಲ್ಲಿ ಉದ್ದನೆಯ ದೊಡ್ಡ ಸಂವಿಧಾನ 75 ವರ್ಷಗಳು ಕಳೆದರೂ ಸಹ ಇದೆ. ಆದರೆ ಈಗಿನ ರಾಜಕಾರಣಿಗಳಿಗೆ 75ನೇ ವರ್ಷದಲ್ಲಿ ಒಂದಷ್ಟು ಅರಿವಾಗಿದೆ. ಆ ಸಂವಿಧಾನದ ಬಗ್ಗೆ ಪಠಣ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಖುಷಿ ಆಗ್ತಿದೆ. ಅದಕ್ಕೆ ನವ್ಯ ಭಾರತದಲ್ಲಿ ನಾವುಗಳು ಎಲ್ಲ ಸೇರಿ ಆ ಸಂವಿಧಾನ ಪ್ರೊಟೆಕ್ಟ್ ಮಾಡಿಕೊಂಡು ಅಳವಡಿಸ್ಕೊಂಡು ನಮ್ಮ ಜೀವನಗಳನ್ನು ಸುಗಮ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಕಾಲಕ್ಕೆ ಎಷ್ಟು ದೂರಕ್ಕೆ ಯೋಚನೆ ಮಾಡಿದ್ರು 299 ಜನ ಅನ್ನೋದು ಅಲ್ವಾ. ನಾನು 299 ಜನ ಫೈನಲ್ ಆಗಿ ಹೇಳ್ತಾ ಇದ್ದೀನಿ. ಇಬ್ಬಾಗ ಆಗಕ್ಕೆ ಮೊದಲಿದ್ದ ಸಂಖ್ಯೆ ಬೇರೆ, ಇಬ್ಬಾಗ ಆದಮೇಲೆ ಅಂತಿಮವಾಗಿ ಉಳಿದಿದ್ದು 290. ಹಾಗಾಗಿ ಈ ಥರ ವಿಚಾರಗಳನ್ನು ಒಳಗೊಂಡಂಥ ಒಂದು ಅದ್ಭುತವಾದ ದಿನವನ್ನು, ಜೊತೆಗೆ ಶೈಕ್ಷಣಿಕ ಕಾರ್ಯಾಗಾರವನ್ನು ಇಲ್ಲಿ ನಡೀತಾ ಇದೆ. ಶೈಕ್ಷಣಿಕ ಕಾರ್ಯಾಗಾರದಿಂದ ಏನು ಇತ್ತೀಚಿನ ಸರ್ಕಾರದ ನೀತಿಗಳು ಹಾಗೆ ಪೂರಕವಾಗಿ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿ ಮಾಡುವಂಥದ್ದು. ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳನ್ನ ಅಣಿ ಮಾಡಬೇಕಾದ್ರೆ ನಾವು ಮೊದಲು ತಯಾರಾಗಬೇಕು. ಅದಕ್ಕೆ ಪೂರಕವಾಗಿ ನಾವುಗಳು ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದು ಅಥವಾ ವಿಚಾರಗಳನ್ನು ತಿಳ್ಕೊಳ್ಳೋದು. ಅದಕ್ಕೋಸ್ಕರ ಒಂದು ಶೈಕ್ಷಣಿಕ ಕಾರ್ಯಾಗಾರ ಅಂತೇಳಿ ಇಲ್ಲಿ ನಡೀತಿದೆ.